ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಮಾತ್ರ ಅನ್ಕೊಳ್ಳುವಂಗೆ ಆಗಲಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಭಾಳಷ್ಟು ಅಪೇಕ್ಷೆ ಮಾಡಿತ್ತು, ಧಾರವಾಡದಲ್ಲೂ ಭಾಳಷ್ಟು ಅಪೇಕ್ಷೆ ಮಾಡಿತ್ತು, ಲಿಂಗಾಲೇಶ್ವರ ಸ್ವಾಮೀಜಿ ಅವರು ಅಂತ ಅದು ಪಣ ತೊಟ್ಟಿದ್ರು, ಏನೇನೋ ಮಾಡಿದ್ರು. ಅಲ್ಲೂ ಸಹಿತ ಈಗಲ್ಲೇ BJP ಮುಂದಿದೆ, ಬೆಳಗಾವಿಯಲ್ಲೂ ಮುಂದಿದೆ. ಹೌದು. ಹೀಗಾಗಿ ಇದೇನೇ ತೋರಿಸ್ತದಪ್ಪ ಅಂತಂದ್ರೆ ಜನ ಇನ್ನೂ ಮೋದಿ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅನ್ನೋದು ಒಂದು ಸ್ಪಷ್ಟ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಶಿವಮೊಗ್ಗದಲ್ಲಿ, ಶಿವಮೊಗ್ಗದ್ದು ನಾವು ವಿಚಾರ ಮಾಡಿದಾಗ ಅಲ್ಲೂ ಸಹಿತ ನಮ್ಮ ಇವರು ನಮ್ಮ ರಾಘವೇಂದ್ರ ಅವರು ಲೀಡಿಂಗ್ದಲ್ಲಿ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಡೆವಲಪ್ಮೆಂಟ್ ನೋಡಿದಾಗ ಯಡಿಯೂರಪ್ಪ ಹೆಗಡೆ ಸಾಹೇಬ್ರು ಜೋರಾಗಿ ಕಾಗೇರಿ ಅವರು ಜೋರಾಗಿದ್ದಾರೆ. ಅದ್ರ ಇದರಿಂದ ಏನು ಅನಿಸ್ತದಪ್ಪ ಅಂದ್ರೆ ಯಡಿಯೂರಪ್ಪರ ನಾಯಕತ್ವ ಇಲ್ಲಿ ಒಂದು ರೀತಿ ಗೆಲುವು ಸಾಧಿಸದಂತೆ ನಿಶ್ಚಿತವಾಗಿ ಹೇಳ್ಬೇಕಾಗ್ತದೆ. ಅಂದ್ರೆ ಇವರು ಈಶ್ವರಪ್ಪನವರು ಇವರು ಇದರಿಂದ ಯತ್ನಾಳ್ ಅಂತವ್ರಿಗೆ ಮತ್ತೆ ನಮ್ಮ ಯಾರೋ ಈ ಪ್ರತಾಪ್ ಸಿಂಹ ಅಂತವ್ರಿಗೆ ಮತ್ತೆ ಇನ್ನುಳಿದ ಯಾರು ವಿರೋಧಿ ಇದ್ರು ಯಡಿಯೂರಪ್ಪರ ಬಣದ ವಿರೋಧಿ ಅಂದ್ರೆ ನಮ್ಮ BL ಸಂತೋಷ್ ಬಣ ಯಾರಿದ್ರು ಅವ್ರಿಗೆಲ್ಲ ಹಿನ್ನಡೆ ಆದಂಗೆ ಆಗಿ ಹೋಗ್ಬಿಟ್ಟಿದೆ. ಇದು ಒಂದು ರೀತಿ ಒಂದು ಹೊಸ ಡೆವಲಪ್ಮೆಂಟು. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ತಮ್ಮ ಶಕ್ತಿ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ 17 ಸೀಟ್ ಅಂದ್ರೆ ಸಾಣದಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಇಲ್ಲಿ, ಅವ್ರ ವಿರುದ್ಧ 18, ಅದರಲ್ಲೂ ಗ್ಯಾರಂಟಿ ವಿರುದ್ಧ ಗೆಲ್ಲೋದು. ಇದು ಏನ್ ತೋರಿಸ್ತದಪ್ಪ ಅಂದ್ರೆ ಯಡಿಯೂರಪ್ಪರ ನಾಯಕತ್ವದವರು ಅವ್ರು ನಿಜವಾಗಿ ಕರ್ನಾಟಕದ ನಾಯಕತ್ವ ಮತ್ತು ಅವ್ರಿಗೆ ರಾಜಕೀಯ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ರಾಜಕಾರಣ ಅಂತ ಹೇಳ್ತಿಲ್ಲ, ರಾಜಕೀಯ ಹೇಗ್ ಮಾಡ್ಬೇಕಂತ ಗೊತ್ತೈತೆ ಅಲ್ವಾ. ಇದು ಖಚಿತ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ತಮ್ಮ ಮಗನ ಗೆಲ್ಲಿಸುವ ಸಾಣದಲ್ಲದು. ಯಾಕಂದ್ರೆ ಎದುರಾಳಿಯಾಗಿ ಹಿಂದುತ್ವದ ಕಡು ಪ್ರಬಲ ವಾದಕ ನಮ್ಮ ಇವರು ಈಶ್ವರಪ್ಪನವರು ಇದ್ರು. ಅದ್ರ ಜೊತೆ ಹಿಂದುಳಿದ ಮತ್ತು ಹಿಂದುಳಿದ ಪರವಾಗಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಇದ್ರು. ಶಿವರಾಜ್ ಕುಮಾರ್ ಅವರ ಬೆಂಬಲ ಅವ್ರಿಗಿತ್ತು. ಇಷ್ಟೆಲ್ಲ ಇದ್ರು ಸಹಿತ ಅವ್ರು ಗೆಲ್ತಾ ಇದ್ದಾರೆ. ಅಂದ್ರೆ ಇದು ಯಡಿಯೂರಪ್ಪನವ್ರ ಗೆಲುವು. ಇದು ಮೋದಿ ಗೆಲುವನ್ನಿದ್ರು ಯಡಿಯೂರಪ್ಪನ ಗೆಲುವು ಅಂತ ನಾನು ಹೇಳ್ಬೇಕಾಗಿದೆ. ಇವತ್ತು ವಿರೋಧಿಗಳಿದ್ದಾರೆ. ಲಾಸ್ಟ್ ಏನಂತಾರೆ ನೀವು ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರನ್ನ ಒಂದ್ ಸ್ವಲ್ಪ ಏನಂತಾರೆ ನೀವು ಕಡೆಗೆ ಅನಿಸಿದ್ದಕ್ಕೆ ಯಾವ ರೀತಿ ಹೊಡೆತ ತಿಂದ್ರು BJP ಅವರು. ಸೊ ಈ ಬಾರಿ ಎಕ್ಸಾಕ್ಟ್ ಆಗಿ BJPಗೆ ಒಂದು ಒಳ್ಳೆ ಒಮ್ಮತವನ್ನ ತರ್ತಾರ. ಬಹುಮತ 18 ಅಂದ್ರೆ ಇದು ಸಾಣದಲ್ಲ. ನೀವು ಅದು ಇದನ್ನ ತಿಳ್ಕೊಳಕ್ ಹೋಗ್ರಿ. ಬಹಳಷ್ಟು ಕ್ಷೇತ್ರಗಳಲ್ಲೇ ಬಹಳ ಹೊಡೆದು ಬೀಳ್ಬೇಕಾಗಿತ್ತು. ಯಡಿಯೂರಪ್ಪನವರು ಮತ್ತು ಜೊತೆಗೆ ದೇವೇಗೌಡರು ಇವರಿಬ್ಬರು ಕಾಂಬಿನೇಷನ್ ಆಗಿಬಿಡ್ತೀವಿ ಕರ್ನಾಟಕದಲ್ಲೇ ಈ ಗೆಲುವು ಕಾರಣೀಭೂತ ಆದ. ಇಲ್ಲ ಸರ್, ಅವ್ರದ್ದು ಟ್ವಿಟರ್ ಹ್ಯಾಂಡಲ್ ಕೂಡ ನಾವು ನೋಡ್ತಾ ಹೋದ್ರೆ ಏನಂತೀರ ನೀವು ಸಾಮಾಜಿಕ ಜಾಲತಾಣದಲ್ಲಿ ಆಲ್ಮೋಸ್ಟ್ ಆಲ್ ಅವರು ಏನಂತೀರ ನೀವು ಹಿಂದೂ ಮುಸ್ಲಿಂಗಳ ಏನಂತೀರ ನೀವು ತಿಕ್ಕಾಟ ಹಚ್ಚಲಿಕ್ಕೆನೆ ಟ್ವೀಟ್ ಮಾಡ್ತಿದ್ರೇನೋ ಅನ್ನೋ ಹಾಗೆ. ಅದು ಸತ್ಯನೇ ಇರಲಿ ಅಸತ್ಯನೇ ಇರಲಿ ಅದನ್ನ ಹೆಂಗಪ್ಪ ಅಂತಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಾಗನೇ ಟ್ವೀಟ್ ಮಾಡೋರು. ಇಲ್ಲಪ್ಪ ಇಲ್ಲಿ ಹಿಂದೂಗಳಿಗೆ ಈ ರೀತಿ ಏನಂತಾರೆ ನಾವು ಅವಘಡಗಳು ಆಗ್ತಾನೆ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಮಾತನ್ನು ನೆನಪಿಸ್ಬೇಕಾಗಿದೆ ನಿಮಗ. ಏನಪ್ಪಾ ಅಂತಂದ್ರೆ ಈ ನಮ್ಮ KS ಈಶ್ವರಪ್ಪನವರು ಹಿಂದುತ್ವ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ರು. ನಿಜವಾಗಿ ಹಿಂದುತ್ವ ಮೇಲೆ ಪ್ರೀತಿ ಇದ್ದಿದ್ರೆ KS ಈಶ್ವರಪ್ಪನವ್ರಲ್ಲಿ ರೀಡಿಂಗ್ ತಗೋಬೇಕಾಗಿತ್ತಲ್ಲ, ಯಾಕೆ ತಗೊಳ್ಳಿಲ್ಲ? ಇಲ್ಲ ಸರ್, ಅದು KS ಈಶ್ವರಪ್ಪಂದು ಒಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ BJP ಅನ್ನೋಂಥ ಪಕ್ಷ ಬಿಟ್ಟು ಹೋದ್ರಲ್ಲ ಅದಿರ್ಲಿ. ಪೂರ್ತಿ ಕೇಳ್ರಿ. ಇಲ್ಲೇ ಮೋದಿ ಅವ್ರ ಜೊತೆ ಯುದ್ಧ ಎಲ್ಲ ಇಲ್ಲಿ ಯುದ್ಧ ಇರೋದು ಯಡಿಯೂರಪ್ಪ ವರ್ಸಸ್ KS ಈಶ್ವರಪ್ಪ, BL ಸಂತೋಷ್ ಅವ್ರ ನನಗಿದ್ದಂತ ತಿಕ್ಕಾಟಿತ್ತು ಪಾರ್ಟಿ. ಅದರಿಂದ ಸೋಲ್ತದ ಬಹಳಷ್ಟು ನಾವು ವಿಶ್ಲೇಷಣೆ ಮಾಡಿದ್ವಿ. ನಾವು ಸ್ವತಃ ವಿಶ್ಲೇಷಣೆ ಮಾಡಿದ್ದೀವಿ. ಅಂತ ಪ್ರಸಂಗದಲ್ಲೇ ಹಿಂದುತ್ವ ಅಂದ್ರೆ ಅಷ್ಟ ಅಲ್ಲಪ್ಪ. ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ BJP 17 ಲೀಡ್ ಐತೆ, RNS ಕಾಂಗ್ರೆಸ್ 8 ಲೀಡ್ ಐತೆ, ಮತ್ತೆ JDS ತನ್ನ ಒಂದು 3 ಕ್ಷೇತ್ರದಲ್ಲಿ ಏನ್ ಲೀಡ್ ಐತೋ ಆ ಲೀಡ್ ಪಡ್ಕೊಂಡೈತೆ. ಅಂದ್ರೆ ಒಂದು ಕ್ಷೇತ್ರ ಆ ಕಡೆ ಈ ಕಡೆ ಆಗೈತೆ, ಒಂದು ಕ್ಷೇತ್ರ ಆ ಕಡೆ ಈ ಕಡೆ ಆಗೈತೆ. ಅಂದ್ರೆ ಈಗಿನ ಲೀಡಿನ ಪ್ರಕಾರ ನೋಡ್ಬೇಕಪ್ಪ ಅಂತಂದ್ರೆ ಕರ್ನಾಟಕದಲ್ಲೇ ನಿಜವಾಗಿ ಮೋದಿ ಅವ್ರಿಗಿಂತ ಹೆಚ್ಚಿಗೆ ಇಲ್ಲಿ ನಾಯಕತ್ವ ಯಡಿಯೂರಪ್ಪನವ್ರದ್ದು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಲ್ಲ ಸರ್, ನಾಯಕತ್ವ ಯಡಿಯೂರಪ್ಪನವ್ರದ್ದು ಆದೋಕೆ, ಬಟ್ ಅದೇ ವಿಧಾನಸಭಾ ಚುನಾವಣೆಯಲ್ಲಿ BJP ಸೋತಿತ್ತಲ್ಲ, ಅದಕ್ಕೇನಂತೀರಾ? ಅದಕ್ಕೆ ಕಾರಣ ಯಡಿಯೂರಪ್ಪನ ಬದಿಗೆ ಸರಿಸಿದಂಥದ್ದು ಒಂದೇದು ಸ್ಪಷ್ಟ ಆಗ್ತಾ ಇದೆ ಅದು. ಯಾಕಂದ್ರೆ ಇವತ್ತು ಗ್ಯಾರಂಟಿನ ಗೆಲ್ತಾ ಇದ್ದಾರೆ ಅವರು. ನೀವು ಗ್ಯಾರಂಟಿನ ನೀವು ಈಜಿಗೆ ತೊಳಿಕ್ ಹೋಗ್ಬಿಟ್ರೆ ಅದನ್ನ. ಯಾಕಂದ್ರೆ ಗ್ಯಾರಂಟಿನ ಅವ್ರು ಗೆಲುವು ತಂದು ಕೊಟ್ಟಿದ್ದು ಹಿಂದಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇವತ್ತೇನು ಅವ್ರು ರಚನೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಪ್ರಬಲವಾಗಿದ್ರು ಸಹಿತ 18, 17, 18 ಸೀಟ್ಗಳಲ್ಲಿ ಲೀಡ್ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ನೋಡ್ಬೇಕು. ಇಲ್ಲ ಇವಾಗ ಏನಿದು ಒಂದು 2.5-3 ಗಂಟೆದು ಎಣಿಕೆ ಇದು ಮತ ಎಣಿಕೆ ಇನ್ನೂ ಬಾಕಿ ಐತೆ, ಸಿಕ್ಕಾಪಟ್ಟೆ ಬಾಕಿ ಐತೆ. ಸೊ ಅಂದ್ರೆ ಇವಾಗ ನಿಮ್ಮ ಅಭಿಪ್ರಾಯದ ಪ್ರಕಾರ BJPಯಲ್ಲಿ ಯಡಿಯೂರಪ್ಪನವರೇ ಮೇನು ಕರ್ನಾಟಕದ ಮಟ್ಟಿಗೆ ಮೇನು, ಅದರಲ್ಲಿ ಎರಡಿಲ್ಲ.
ಅದಕ್ಕಾಗಿ ನಾವು ಇಷ್ಟು ಹೇಳ್ಬೋದು. ಇನ್ನು ಮುಂದಿನ ನೋಡ್ಬೇಕಪ್ಪ ಏನೇನಾಗ್ತದೆ ಏನಿಲ್ಲ. ಯಾಕೆ ಈ ಮಾತು ಕೇಳ್ತೀನಿ ಅಂತಂದ್ರೆ, ನಿನ್ನೆ KS ಈಶ್ವರಪ್ಪನವರು ಡೈರೆಕ್ಟ್ ಆಗಿ ಒಂದೇ ಮಾತು ಹೇಳಿದ್ರು, ಇಲ್ಲಪ್ಪ NDA ಸರ್ಕಾರ ಬಹುಮತದಿಂದ ಆರಿಸಿ ಬರುತ್ತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಠಾಂಪಣದಿಂದ ಹೇಳಿದ್ರು ಅವರು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಅವ್ರ ಮಾತಿನ ಒಳ ಅರ್ಥ ಗುರುತಾಗಿರ್ಲಿಲ್ಲ. ಇವಾಗ